ಉದ್ಯೋಗಕ್ಕಾಗಿ ನಗರಗಳತ್ತ ಮುಖ ಮಾಡುವ ಪ್ರವೃತ್ತಿಯ ನಡುವೆ ಈ ವ್ಯಕ್ತಿ ಗ್ರಾಮದಲ್ಲೇ ಉಳಿದು ಹೊಸದಾಗಿ ಏನಾದರೂ ಮಾಡಬೇಕು ಎಂಬ ದೃಢ ನಿಶ್ಚಯದಿಂದ ಹೈನುಗಾರಿಕೆ ಪ್ರಾರಂಭಿಸಿದ. ಇಂದು ಗ್ರಾಮೀಣ ಯುವಕರಿಗೆ ಪ್ರೇರಣೆಯಾಗಿದ್ದಾರೆ. ಹೌದು, ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಸಿದ್ದಯ್ಯನಹುಂಡಿ ಗ್ರಾಮದಲ್ಲಿ ಪಿಯುಸಿ ಓದಿರುವ ಯುವಕ ಹೇಮಂತ್ ಅವರು ಹೈನುಗಾರಿಕೆಯನ್ನ ಸ್ವಾವಲಂಬಿ ಉದ್ಯಮವಾಗಿ ರೂಪಿಸಿ ಗಮನಾರ್ಹ ಯಶಸ್ಸು ಸಾಧಿಸಿದ್ದಾರೆ. ಹೇಮಂತ್ ಅವರು 3 ವರ್ಷದಿಂದ ಹೈನುಗಾರಿಕೆ ಮಾಡುತ್ತಿದ್ದು, ಆರಂಭದಲ್ಲಿ ಸಣ್ಣ ಮಟ್ಟದಲ್ಲಿ ಹೈನುಗಾರಿಕೆಯನ್ನ ಕೈಗೊಂಡರು. ಹಂತ ಹಂತವಾಗಿ ಹಸುಗಳ ಸಂಖ್ಯೆಯನ್ನ ಹೆಚ್ಚಿಸಿಕೊಂಡು ಪ್ರಸ್ತುತ 14 ಹಸುಗಳನ್ನು ಸಾಕುತ್ತಿದ್ದಾರೆ. 8 ಲಕ್ಷ ಪ್ರಾರಂಭದಲ್ಲಿ ಖರ್ಚು ಮಾಡಿದ್ದಾರೆ. ಸರಿಯಾದ ಆಹಾರ ವ್ಯವಸ್ಥೆ, ಸಮಯ ಪಾಲನೆ, ಸ್ವಚ್ಛತೆ ಮತ್ತು ಪಶು ಆರೋಗ್ಯದ ಮೇಲಿನ ಹೆಚ್ಚಿನ ಗಮನ ಹರಿಸಿದ ಪರಿಣಾಮವಾಗಿ ಪ್ರತಿದಿನ ಸರಾಸರಿ 100 ಲೀಟರ್ ಹಾಲು ಉತ್ಪಾದನೆ ಮಾಡುತ್ತಿದ್ದಾರೆ. ಸ್ಥಳೀಯ ಹಾಲು ಸಂಗ್ರಹ ಕೇಂದ್ರಕ್ಕೆ ಹಾಲು ಮಾರಾಟ ಮಾಡುತ್ತಿರುವ ಅವರು 15 ದಿನಕ್ಕೆ ಸುಮಾರು 52,500 ರೂಪಾಯಿ ಲಾಭ ಗಳಿಸುತ್ತಿದ್ದಾರೆ. ಈ ಶೆಡ್ಗೆ ಬಂದು 8 ಲಕ್ಷ ಆಗುತ್ತೆ. ಅಂದ್ರೆ ಇದಕ್ಕಿಂತ ಮುಂಚೆ ನಮ್ದು ಚಿಕ್ಕದಾಗಿ ಇತ್ತು. ಒಂದು ಹಸು ತಂದು 80,000 ಕೊಡ್ತೀವಿ ಪರ್ ಟೈಮ್ 10 ಲೀಟರ್ ಹಾಲು. ಅದಾದ್ಮೇಲೆ ಒಂದು 2 ತಿಂಗಳು ಗ್ಯಾಪ್ ಕೊಟ್ಟೆ. 2 ತಿಂಗಳು ಗ್ಯಾಪ್ ಕೊಟ್ಟು ಮತ್ತೆ ಇನ್ನೊಂದು ತಂದ್ಬಿಟ್ಟು ಅದರಿಂದ ಸ್ವಲ್ಪ ಕೊಟ್ಟೆ. ಅದನ್ನ ಕೊಡೋದು ತರೋದು ಸ್ವಲ್ಪ ಇದು ಮಾಡಿ ಸ್ವಲ್ಪ ಲಾಭದಾಯಕ ಕಂಡು. ಎಜುಕೇಶನ್ ಏನು ಮಾಡಿದ್ರು? PU, ಸೆಕೆಂಡ್ PU. ಆದರೆ ಈ ಯಶಸ್ಸಿನ ಹಿಂದೆ ಹಲವು ಪ್ರಾರಂಭದ ತೊಂದರೆಗಳು ಇದ್ವು. ಹಸು ಖರೀದಿ, ಶೆಡ್ ನಿರ್ಮಾಣ, ಆಹಾರ ವ್ಯವಸ್ಥೆ ಸೇರಿದಂತೆ ಆರಂಭಿಕ ಹೂಡಿಕೆ ದೊಡ್ಡ ಸವಾಲಾಗಿ ಪರಿಣಮಿಸಿತು. ಪಶುಸಂಗೋಪನೆ ಬಗ್ಗೆ ಅನುಭವದ ಕೊರತೆ ಇದ್ದುದರಿಂದ ಹಸುಗಳ ಆರೈಕೆ, ಆಹಾರ ಪ್ರಮಾಣ, ರೋಗ ನಿಯಂತ್ರಣ ವಿಷಯಗಳಲ್ಲಿ ಕಲಿಯಬೇಕಾಯಿತು. ಕೆಲ ಸಂದರ್ಭಗಳಲ್ಲಿ ಹಸುಗಳಿಗೆ ರೋಗ ಬಾಧೆ ಉಂಟಾಗಿ ವೈದ್ಯಕೀಯ ವೆಚ್ಚವೂ ಹೆಚ್ಚಾಯಿತು. ಹಾಲು ಮಾರಾಟಕ್ಕೆ ಸ್ಥಿರ ಮಾರುಕಟ್ಟೆ ಸಂಪರ್ಕ ದೊರೆಯಲು ಆರಂಭದಲ್ಲಿ ಅಡಚಣೆ ಎದುರಾದರೂ ಧೈರ್ಯ ಮತ್ತು ಪರಿಶ್ರಮದಿಂದ ಅವನ್ನೆಲ್ಲ ಮೀರಿ ನಿಂತರು. 10,000-20,000 ಕೊಡ್ತಾ ಇದ್ದಾರೆ. ಇವಾಗ ನೀವು 1.25 ಲಕ್ಷ ತಗೊಳ್ತೀವಿ 3 ತಿಂಗಳಿಗೆ. 1.25 ಲಕ್ಷ ಇವತ್ತೆಲ್ಲ ಖರ್ಚು ಒಂದು 20,000-25,000 ಮೇವು, ತಿಂಡಿ ಎಲ್ಲ ಇತ್ತು. ಒಂದು ಜಮೀನು ಇರೋದ್ರಿಂದ ತಂದು ಕಡ್ಡಿ ತಂದು ಮಾಡ್ತೀನಿ ಅಂದರೆ ಏನು ವರ್ಕೌಟ್ ಆಗಲ್ಲ. ಒಂದು ಜಮೀನು ಇರೋದ್ರಿಂದ ಇವಾಗ ಒಂದು 80,000 ಹೊಡಿತೀವಿ. ತಿಂಗಳು 80,000 ಹೊರಡೈತೆ ಆಗಲ್ಲ. ಇಂದು ಹೈನುಗಾರಿಕೆ ಹೇಮಂತ್ಗೆ ಹಲವು ಲಾಭಗಳನ್ನು ನೀಡುತ್ತಿದೆ. ಪ್ರತಿದಿನ ಹಾಲು ಮಾರಾಟದಿಂದ ಸ್ಥಿರ ಆದಾಯ ಲಭ್ಯವಾಗ್ತಿದೆ. ಕೃಷಿಗೆ ಪೂರಕವಾಗಿ ಹಸುಗಳ ಗೋಮಯದಿಂದ ಸಾವಯವ ಗೊಬ್ಬರ ಸಿಗ್ತಿದ್ದು ವೆಚ್ಚವೂ ಕಡಿಮೆಯಾಗ್ತಿದೆ. ಕುಟುಂಬದ ಸದಸ್ಯರಿಗೆ ಉದ್ಯೋಗದ ಅವಕಾಶ ಸೃಷ್ಟಿಯಾಗಿದ್ದು ಹೊರಗಿನ ಕಾರ್ಮಿಕರ ಅವಲಂಬನೆಯೂ ಕಡಿಮೆಯಾಗಿದೆ. ಮುಖ್ಯವಾಗಿ ಗ್ರಾಮದಲ್ಲೇ ಗೌರವಯುತ ಜೀವನ ನಡೆಸುವ ಆತ್ಮವಿಶ್ವಾಸ ಹೇಮಂತ್ಗೆ ದೊರೆತಿದೆ. ಪಿಯುಸಿ ಓದಿದ್ರೂ ಉದ್ಯೋಗದ ಹಿಂದೆ ಓಡದೆ ಹೈನುಗಾರಿಕೆಯನ್ನ ವೃತ್ತಿಯಾಗಿ ಆರಿಸಿಕೊಂಡ ಹೇಮಂತ್ ಅವರ ಈ ಪ್ರಯತ್ನ ಗ್ರಾಮೀಣ ಯುವಕರು ಸ್ವಂತ ಉದ್ಯಮದ ಮೂಲಕ ಯಶಸ್ಸು ಸಾಧಿಸಬಹುದು ಎಂಬುದಕ್ಕೆ ಜೀವಂತ ಉದಾಹರಣೆಯಾಗಿದೆ.